ಸಂಸ್ಥೆಯಾದಂತಹ MS ಗೌಡ್ ಶ್ರೀಯುತ ನವೀನ್ ಕುಮಾರ್ KK ಅವರು ಕೂಡ ಒಂದು ಪಂದ್ಯದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅವರಿಗೂ ಕೂಡ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇವೆ. ಕನಕಪುರ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಭಾಗಿಯಾಗಲಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು. ಪ್ರತಿ ವರ್ಷವೂ ಕೂಡ ವತಿಯಿಂದ ವಿಶೇಷ ರೀತಿಯಲ್ಲಿ ಕ್ರೀಡಾ ಮಟ್ಟದ ಮ್ಯಾರಥಾನ್ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ವಿ. 2025ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ರೀಡಾಕೂಟ ಬಹಳಷ್ಟು ಹಾಗಾಗಿ ಓವರ್ ಟು ನಾಗಭೂಷಣ್ ಸರ್. ಆನೇಕಲ್ ತಾಲೂಕಿನಿಂದ ಬಂದಿರುವಂತಹ ಶ್ರೀಯುತ ಭಾಷಾ ಸರ್ ಅವರು ಹೃತ್ಪೂರ್ವಕವಾದ ಸ್ವಾಗತ. ಅದೇ ರೀತಿಯಲ್ಲಿ ರಾಜಪ್ಪ ಸರ್ ಅವರು ಸಲ್ಲಿಸ್ತಾ ಇದ್ದಾರೆ. ಕನಕಪುರಕ್ಕೆ ಸ್ವಾಗತ ಸರ್. ಸರ್ ವೇದಿಕೆ ಮೇಲೆ ಬನ್ನಿ. ಮರಳು ವಾಟೆ ಉದ್ಘಾಟನೆ ಮಾಡಿದಂತಹ ದೀಪ ಒಳಗದ ಮೂಲಕ ಉದ್ಘಾಟನೆ ಮಾಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ MA ಸ್ಕೂಲ್ ತಂಡದ ಆಟಗಾರ್ತಿಯರು ಅಂಕಣದ ಒಳಗೆ ಪ್ರವೇಶ ಮಾಡ್ತಿದ್ದಾರೆ. ಅವರಿಗೆ ಈ ಒಂದು ಕ್ರೀಡಾಕೂಟದ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ವಿ. ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ಬಹಳ ಸಂತೋಷದ ವಿಷಯ. ಇದರ ಆಚರಣೆಗೆ ಸರ್ಕಾರ ಜನವರಿ 3ನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡಲಿಕ್ಕೆ ಕಳೆದ 3 ವರ್ಷಗಳ ಹಿಂದೆ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರದ ಕಾರ್ಯಕ್ರಮವನ್ನಾಗಿ ಮಾಡಿದೆ. ಬಹುಶಃ ಅತ್ಯಂತ ಇದನ್ನ ಹೇಳಿಕೆ ನಾನಾದರೂ ಸ್ವಲ್ಪ ಮುಜುಗರವಾದರೂ ಪಡ್ತೇನೆ. ಈಗಾಗಲೇ ಅಕ್ಷರವನ್ನು ಕಲಿಸಿದ ಆತಗೆ ಮೊದಲ ಸ್ಥಾನವನ್ನು ನೀಡಬೇಕಾಗಿತ್ತು. ಈ ಒಂದು ಹೋರಾಟ ದಮ್ಮದೇವಿಕೆ ಟ್ರಸ್ಟ್ನ ಮುಖ್ಯನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸರ್ ಅವರ ನಿರಂತರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಜನವರಿ 3ರಂದು ಸಾವಿತ್ರಿ ಬಾಪುಲೆಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ತಂದಿದೆ. ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂಥ ಎಲ್ಲ ಪಟುಗಳಿಗೆ ನಾನು ಶುಭ ಕೋರ್ತೇನೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ, ಮತ್ತೆ ಮುಂದೆ ಇನ್ನೂ ಹೆಚ್ಚಾಗಿ ಬೆಳೆದು ರಾಜ್ಯ ಮಟ್ಟದಲ್ಲಿ ಈ ಒಂದು ಪ್ರಸಿದ್ಧಿಯನ್ನು ಪಡೆಯಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು
ಎರಡು ತಂಡದ ಆಟಗಾರರು ಜೋರಾದ ಚಪ್ಪಳೆ ಈ ಒಂದು ಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಮಾಡ್ತಾ ಇದೀವಿ. ಖ್ಯಾತ ಹೃದಯ ತಜ್ಞರಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಸಿಗ್ನಲ್ ಕೊಡೋಕಿಲ್ಲಮ್ಮ. ನನಗೆ ಇವತ್ತು ಕನಕಪುರ ಟೌನ್ನಲ್ಲಿ ಇಂಥ ಒಂದು ಕಬಡ್ಡಿ ಪಂದ್ಯಾವಳಿ ದಮ್ಮದೇವಿಯ ಟ್ರಸ್ಟ್ನ ವತಿಯಿಂದ ಚೆನ್ನಾಗಿ ನಡೀತಾ ಇರೋದು. ಅದು ನಮ್ಮ ಮಾತೆ ಸಾವಿತ್ರಿ ಬಾಪುಲೆಯವರ ಸ್ಮರಣಾರ್ಥ, ಅವರ ಸೇವೆಯನ್ನು ಸ್ಮರಿಸ್ಕೊಳ್ಳೋದಕ್ಕೋಸ್ಕರ ಯಂಗ್ ಜನ್ರೇಷನಲ್ಲಿ ಈ ಥರದ ಒಂದು ಆ್ಯಕ್ಟಿವಿಟಿಯನ್ನು ನಾವು ತೊಗೊಂಬಂದಿರೋದ್ರಿಂದ ನಮ್ಮ ಈ ಥರದ ಚಟುವಟಿಕೆಗಳಿಂದ ಅಕ್ಷರವನ್ನೇ ಅವರು ನಮ್ಗೆ ಕೊಟ್ಟದ್ದು ಒಂದೇ ಅಲ್ಲ, ದೈಹಿಕ ಶ್ರಮ, ಮಾನಸಿಕ ಒಂದು ಸ್ವಾಸ್ಥ್ಯವನ್ನು ಕೂಡ ಕೊಡೋದಕ್ಕೆ ಈ ಥರದ ಪಂದ್ಯಾವಳಿಗಳು ನಮಗೆ ಬಹಳ ಸಹಾಯ ಆಗ್ತವೆ. ಇಂಥವು ಹೆಚ್ಚು ಹೆಚ್ಚು ನಡೀಬೇಕು. ಸಾವಿತ್ರಿ ಬಾಪುಲೆಯವರು ಸುಮಾರು 150-200 ವರ್ಷದ ಹಿಂದೆ ಏನು ಅವರ ಸೇವೆ ಸಲ್ಲಿಸಿದರೆ ಅದನ್ನು ಸ್ಮರಿಸುತ್ತಾ ಶ್ರೀಯುತ ಮಲ್ಲಿಕಾರ್ಜುನ್ ಅವರು ನಿರಂತರವಾಗಿ ಕಳೆದ 20-25 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ ಕನಕಪುರ ಟೌನ್ನಲ್ಲಿ. ಆ ಸಾವಿತ್ರಿ ಬಾಪುಲೆಯವರಿಗೆ ಮತ್ತು ಬಾಪುಲೆ ದಂಪತಿಗಳಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ಅವರ ಒಂದು ಏನು ಡಿಮಾಂಡು ಅಥವಾ ನಿವೇದನೆ ಇದೆಯೋ ಅದನ್ನು ಸರ್ಕಾರಕ್ಕೆ ತಲುಪಿಸೋದ್ರಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಕಾರ್ಯಕ್ರಮ ಮತ್ತು ಕಳೆದ ಬಾರಿ ನಡೆದಂಥ ಮ್ಯಾರಥಾನ್ ಕಾರ್ಯಕ್ರಮ, ಅದರ ಹಿಂದೆ ನಡೆದಂಥ ಇನ್ನು ಬೇರೆ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಕೂಡ ಭಾಳ ಅತ್ಯುನ್ನತವಾಗಿ, ಭಾಳ ಸುಸಜ್ಜಿತವಾಗಿ ನಡ್ಕೊಂಡ್ಬಂದಿದ್ದು. ಈ ವರ್ಷವೂ ಕೂಡ ಅಷ್ಟೇ ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಈ ಅಭಿನಂದನೆಯನ್ನು ನಾನು ಶ್ರೀ ಮಲ್ಲಿಕಾರ್ಜುನ್ ಮತ್ತು ದಮ್ಮದೇವಿಗೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ತಲುಪಿಸ್ತಾ ನನ್ನ ನಮಸ್ಕಾರಗಳನ್ನ ಹೇಳ್ತೇನೆ. ದಮ್ಮದೇವಿಗೆ ಚಾರಿಟೇಬಲ್ ಕನಕಪುರ ಇನ್ನೊಂದು ಟ್ಯಾಕಲ್ನ ಪ್ರಯತ್ನ, ಮತ್ತೊಮ್ಮೆ ಪ್ರಯತ್ನ ವಿಫಲವಾಗ್ತಾ ಇದೆ. ಕ್ರ್ಯಾಶ್ ಮಾಡುವ ಪ್ರಯತ್ನದಲ್ಲಿ ಮತ್ತೊಮ್ಮೆ ಯಶಸ್ಸು. ಸಾವಿತ್ರಿ ಬಾಪುಲೆ ದಂಪತಿಗಳ ಅವರ ತ್ಯಾಗ, ಸಮಾಜಕ್ಕೆ ಅವರ ಕೊಡುಗೆ, ಪ್ರಯತ್ನ ಎರಡು ವಿಭಾಗದಲ್ಲಿ ಕೂಡ ದಾಳಿ ಮತ್ತು ಡಿಫೆನ್ಸ್ ನಲ್ಲಿ ಆದರೆ ದಾಳಿಗಾರರಿಗೆ ಯಶಸ್ವಿಯಾಗ್ತಾ ಇದ್ದಾರೆ. ಮಹಿಳೆಯರಿಗೆ ನಂತರ ಸಂಪಾದನೆಗೆ ಮತ್ತೆ ಮರಳವಾಡಿ ತಂಡ ಸಮಾನತೆ, ಅತ್ಯುತ್ತಮವಾದ ಪೈಪೋಟಿಯನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಇದನ್ನೆಲ್ಲ ಎತ್ತಿ ತೋರಿಸಲಿಕ್ಕೆ ಅದರ ಮೂಲಕ ಸಾವಿತ್ರಿ ಮತ್ತು ಸಾವಿತ್ರಿ ಬಾಪುಲೆ ದಂಪತಿಗಳ ಸಮಾಜದ ಕಳಕಳಿ ಆ ಒಂದು ಕಾಲದಲ್ಲಿ ಮತ್ತೊಂದು ಅಡ್ವಾನ್ಸ್ ಪ್ರಯತ್ನ ಈ ಬಾರಿ ಯಶಸ್ವಿಯಾಗಿದೆ. ಅವರು ತೋರಿದಂಥ ಒಟ್ಟಿಗೆ ಟ್ಯಾಕಲ್ ಮಾಡುವುದರೊಂದಿಗೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ, ಇದನ್ನ ಎತ್ತಿ ಹಿಡಿದು ಎಲ್ಲ ಸಮಾಜದ ಎಲ್ಲ ಜನರಿಗೆ ಇದರ ಬಗ್ಗೆ ಮಾಹಿತಿ ಕೊಡುವ ಮೂಲಕ ಸಮಾಜದಲ್ಲಿ ಒಂದು ಸಮಾನತೆ ಬಗ್ಗೆ ಕಬಡ್ಡಿ ಆಟದಲ್ಲಿ ಗಾಯಗಳು ಸಹಜವಾಗಿರುತ್ತೆ. ಧೀಮಂತ ಹೆಚ್ಚು ಫಿಟ್ನೆಸ್ಗೆ ಒತ್ತನ್ನು ನೀಡಲಾಗುತ್ತೆ. ದಮ್ಮದೇವಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರ ಪ್ರಯತ್ನ ತುಂಬ ಶ್ಲಾಘನೀಯ. ಇದು ಸಮಾಜಕ್ಕೆ ಬಹಳ ಮುಖ್ಯ. ಇಂಥ ಒಂದು ಕೊಡುಗೆ ಬಹಳ ಮುಖ್ಯ ಅಂತ ನಾನು ಹೇಳಿ ನಾಲ್ಕು ಜನ ಆಟಗಾರರು ಸಮಾಜದಲ್ಲಿ ಒಂದು ಟ್ಯಾಕಲ್ನ ಪ್ರಯತ್ನ, ಒಂದು ಬಲಿಷ್ಠವಾದ ಬ್ಲಾಕ್, ಬಲಿಷ್ಠ ಆಟಗಾರ್ತಿಯಿಂದ ಬರ್ತಾ ಇದೆ ಆಟಗಾರ್ತಿ. ಮೊಬೈಲ್ ನಡೀತಾ ಇದೆ. ಒಳಗೆ ಹೆಣ್ಮಕ್ಕಳಿಗೆ ಈ ಥರ ಒಂದು ಈಕ್ವಾಲಿಟಿ ಕೊಡುವಂಥ ಒಂದು ಅವಕಾಶ ಅಂತ ಪ್ರಯತ್ನ ಆಂಗಲ್ ಹೋಲ್ಡ್ ಆದ್ರೆ
ಬಹಳ ಮುಖ್ಯವಾಗಿ 2 ಅಂಕಗಳ ಸಂಪಾದನೆಯೊಂದಿಗೆ ಮತ್ತೆ ಈ ತರ ಚೇತರಿಕೆಯನ್ನು ಕಂಡುಕೊಳ್ತಾ ಇರೋದು MS ಗೋಲ್ಡನ್ ಮಕ್ಕಳಿಗೆ ಒಂದು ಡೈಮಂಡ್ಸ್ ತಂಡ. ಅಭಿರುಚಿ ಬೆಳೆಸಲಿಕ್ಕೆ ಈ ತರ ಒಂದು ಪಂದ್ಯಾವಳಿಗಳು ಬಹಳ ಮುಖ್ಯ ಅಂತ ನಾನು ಅನಿಸ್ತೇನೆ. ಪಡೆಯುವ ಹಾದಿಯಲ್ಲಿ MS ಗೋಲ್ಡನ್ ಡೈಮಂಡ್ಸ್ ತಂಡ ಈಗ ಮತ್ತೊಂದು ಬ್ಲಾಕ್ ಪ್ರಯತ್ನ ರೈಟ್ ಕವರ್ ಜಾಗದಿಂದ ಕ್ರೀಡಾ ಕ್ಲಬ್, ಕದಂಬ ಸ್ಪೋರ್ಟ್ಸ್ ಕ್ಲಬ್ ಚನ್ನಪಟ್ಟಣ, ಮಲ್ಲತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಚನ್ನಪಟ್ಟಣ, ಯಂಗ್ಸ್ಟರ್ಸ್, ನವಚೇತನ ಸ್ಪೋರ್ಟ್ಸ್ ಕ್ಲಬ್, ಕ್ಲಾಸಿಕ್ ನ್ಯಾಷನಲ್ಸ್, ಮಾಗಡಿ ಸ್ಪೋರ್ಟ್ಸ್ ಕ್ಲಬ್, BTM ಸ್ಪೋರ್ಟ್ಸ್ ಕ್ಲಬ್, ರಾಮನಗರ ಜಿಲ್ಲಾ ತಂಡ, SBKC ಆನೇಕಲ್, ಜೈ ಬಜರಂಗಿ ಕನ್ನಡ. ಈ ಕಡೆ ತಮ್ಮ ತಂಡಗಳನ್ನು ಅಣಿಗೊಳಿಸಿ ಉತ್ತಮವಾದ ಪ್ರಯತ್ನ. ಮತ್ತೊಂದು ಆಲ್ಔಟ್ ಪಡೆಯುವತ್ತ ಸಾಗ್ತಾ ಇತ್ತು MS ಗೋಲ್ಡನ್ ಡೈಮಂಡ್ಸ್ ತಂಡ. ಆ ಸಂದರ್ಭದಲ್ಲಿ ಒಂದು ಟ್ಯಾಕಲ್ ಮುಖಾಂತರ ಮತ್ತೆ ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧರ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಮರಳುವಾಡಿ ತಂಡ ಡೂ ಆರ್ ಡೈರೆಕ್ಟ್ನಲ್ಲಿ ದಾಳಿಕಾರ್ತಿ ಇದೀಗ ಏಕಾಂಗಿಯಾಗಿ ಟ್ಯಾಕಲ್ ಮಾಡುವ ಪ್ರಯತ್ನ, ಅತ್ಯುತ್ತಮವಾದ ಪ್ರಯತ್ನ. 40-13 MS ಗೋಲ್ಡ್ ತಂಡದ ಪರವಾಗಿ ಅಡ್ವಾನ್ಸ್ ಟ್ಯಾಕಲ್ ಇಲ್ಲಿ ಮತ್ತೊಮ್ಮೆ ಕಾಯ್ದುಕೊಳ್ಳೋದ್ರ ಮುಖಾಂತರವಾಗಿ ಗೆಲುವಿನ ಹಾದಿಯಲ್ಲಿ ಕೂಡ ಸಾಕ್ತಾ ಇದ್ದಾರೆ ಕೊನೆಯ ನಿಮಿಷಗಳ ಆಟದಲ್ಲಿ. 41-15 in favor of MS Gold. ಉತ್ತಮವಾದ ಟ್ಯಾಕಲ್ ಬಂದಿದೆ. ಯಶಸ್ವಿ ಟ್ಯಾಕಲ್ ನಂತರ ಒಂದು ಎಂಟಿ ರೇಡ್ನೊಂದಿಗೆ ವಾಪಸ್ ಆದರೆ ಮತ್ತೆ ಜರ್ಸಿ ನಂಬರ್ 10 ಆಟಗಾರ್ತಿ ಈತ MS ಗೋಲ್ಡನ್ ಡೈಮಂಡ್ಸ್ ತಂಡ ಇನ್ನೊಂದು ಹೊಂದಾಣಿಕೆಯ ಕೊರತೆ ಕಾಣ್ತಾ ಇತ್ತು. ಕೊನೆಯ 3 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕಿಯರ ಗಮನಕ್ಕೆ. ಮತ್ತೊಂದು ವಿಫಲ ಯತ್ನ, ಬೋನಸ್ ಮಾಡುವ ರೀತಿಯಲ್ಲಿ ವಂಚಿಸಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗಳ ಆಟಗಾರರ ತಂಡದ ಪರಿಚಯದ ಜೊತೆಗಿದ್ದಾರೆ. ಅವರಿಗೂ ಸಹ ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ಮತ್ತು ಎಲ್ಲ ಕ್ರೀಡಾಳುಗಳ ಪರವಾಗಿ ಕ್ರೀಡಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳು. ಈ ಟೂರ್ನಿಯ 2ನೇ ಪಂದ್ಯ RS ವಿರುದ್ಧ ತೋಕಸಂದ್ರ ಸ್ಟಾರ್ಸ್ ತಂಡಗಳ ನಡುವೆ ಪಂದ್ಯ ಸಾಗಿದೆ. ವೇದಿಕೆ ಎಡಭಾಗದಲ್ಲಿ RES ತಂಡ, ಬಲಭಾಗದಲ್ಲಿ ತೋಕಸಂದ್ರ ಸ್ಟಾರ್ಸ್ ತಂಡ.
ಆರಂಭಿಕ ಮೇಲುಗೈಯನ್ನು ತೆಗೆದುಕೊಳ್ತಾ ಇದ್ದಾರೆ ತೋಕ್ಸಂದ್ರ ಸ್ಟಾರ್ಸ್ ತಂಡ. ಈಗಾಗಲೇ ಪ್ರಥಮ ಪಂದ್ಯದಲ್ಲಿ ಜಯವನ್ನು ಪಡೆದಿರುವ MS ಗೋಲ್ಡ್ ತಂಡದ ವಿರುದ್ಧ ಆಡಲಿದ್ದಾರೆ. ಇಲ್ಲಿ ಜಯ ಪಡೆಯುವ ತಂಡ ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಪ್ರಥಮ ಪಂದ್ಯದಲ್ಲಿ ಈಗಾಗಲೇ ಗೆಲುವನ್ನು ಪಡೆದಿರುವ MS ಕ್ರೀಡಾ ಪ್ರೋತ್ಸಾಹಕರು ಕೂಡ ಹಲವಾರು ವರ್ಷಗಳಿಂದ ಪ್ರೋ ಕಬಡ್ಡಿ ಪಂದ್ಯಾವಳಿಯಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ತಂಡದ ಆಟಗಾರರಾಗಿ ಕೂಡ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಹಬೀರ್ ಅವರು ಕೂಡ ಈ ಪಂದ್ಯಾಕೂಟದಲ್ಲಿ ಕಾಣ್ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೊನಾಂಡಾಲ್. RES ತಂಡದ ಪರವಾಗಿ ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ ಆಟಗಾರ್ತಿ ಇದೀಗ ಮತ್ತೊಮ್ಮೆ MS ಗೋಲ್ಡ್ ಮತ್ತೊಮ್ಮೆ ನೀಲಕಾಯ್ದ ಆಟಗಾರ್ತಿ. ಕಳೆದ ದಾಳಿಯಲ್ಲಿ ದಾಳಿಗಾರ್ತಿಗೆ ಯಾವುದೇ ಅಂಕವನ್ನು ನೀಡದೆ ಡಿಫೆನ್ಸ್ ಉತ್ತಮ ಪ್ರದರ್ಶನವನ್ನು ನೀಡಿದರು. ಈ ಬಾರಿ ಮತ್ತೆ ಅವಕಾಶ ಇದೆಯಾ ಅಥವಾ ನೀಲಕಾಯ್ದ ಆಟಗಾರ್ತಿ ತಮ್ಮ ಉದ್ದನೆಯ ಕೈಗಳ ಸದುಪಯೋಗವನ್ನು ಪಡೆದುಕೊಳ್ಳಿದ್ದಾರೆ. ಪ್ರಯತ್ನವಂತೂ ಮುನ್ನಡೆದಿದೆ, ಆದರೆ ಡಿಫೆನ್ಸ್ ಎಚ್ಚರಿಕೆ ಹೆಜ್ಜೆಗಳನ್ನು ನೀಡುತ್ತಾ ಯಾವುದೇ ಅಂಕವನ್ನು ನೀಡದೆ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಸತತ ಪ್ರಯತ್ನ, ಅಂಕ ಸಿಗುವ ಅವಕಾಶ ಕಾಣ್ತಾ ಇಲ್ಲ. ಡಿಫೆನ್ಸ್ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಕೂಡ. ಅದ್ಭುತವಾದ ಒಂದು ದಾಳಿ ಚಾಲಾಕಿತನದೊಂದಿಗೆ ಇದ್ದಕ್ಕಿದ್ದ ಹಾಗೆ ತಮ್ಮ ಡೈಮಂಡ್ಸ್ ತಂಡ ಸೂಪರ್ ಟ್ಯಾಕಲ್ ಆನಿದೆ. ಇಬ್ಬರು ಆಟಗಾರ್ತಿದ್ದಾರೆ. ಅವಕಾಶವನ್ನು ನೀಡಿದ ಒಂದು ಅಂಕವನ್ನು ಪಡ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ ಆಟಗಾರ್ತಿ. ಅಂತಿಮ ಆಟಗಾರ್ತಿ ಉಳ್ಕೊಂಡಿದ್ದಾರೆ ಸದ್ಯಕ್ಕೆ RES ತಂಡ ಪರವಾಗಿ. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಪ್ರಮುಖ ದಾಳಿಗಾರ್ತಿ ಸಿಂಧು ಅವರನ್ನ ಟ್ಯಾಕಲ್ ಮಾಡೋದ್ರ ಮುಖಾಂತರ ತಂಡವನ್ನು ಆಟಗಾರ ಪರಿಚಯ ಸಾಕ್ತಿದೆ. ಮುಂದಿನ ಪಂದ್ಯ ಕದಂಬ ಸ್ಪೋರ್ಟ್ಸ್ ಕ್ಲಬ್ ಚನ್ನಪಟ್ಟಣ ವಿರುದ್ಧ ಮಾಲತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಇದು ನಿಮಗೆ ಮೊದಲನೇ ಕರ. ಎಕ್ಸ್ ಮುನ್ಸಿಪಲ್ ಅಂಗಣದಲ್ಲಿ ನೆರೆದಿರುವ ಎಲ್ಲ ಆಟಗಾರರಿಗೆ ಒಂದು ವಿಶೇಷ ಸೂಚನೆ.
ಜೈ ಬಜರಂಗಿ ಕಬಡ್ಡಿ ಕ್ಲಬ್ ಕನಕಪುರ ಇವರ ವತಿಯಿಂದ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ. MHS ಮೈದಾನ ಕನಕಪುರ ಇಲ್ಲಿ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದೆ. ಪ್ರವೇಶ ಶುಲ್ಕ 1500 ರೂಪಾಯಿಗಳಿರುತ್ತೆ. ಭಾಗವಹಿಸೋದಕ್ಕೆ ಇಚ್ಛಿಸಿದ ತಂಡಗಳು ಭಾಗವಹಿಸಬಹುದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಇವತ್ತಿನ ವಿಶೇಷ ಏನು ಅಂತಂದರೆ ಕನಕಪುರ ದಬ್ಬದೇವಿಗೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದಾಗಿ ಅಕ್ಷರಧಾಮ ಅಂತಕ್ಕಂಥ ಒಂದು ವಿಶೇಷ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿದ್ಯಾಮಾತೆ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು 1831 ಜನವರಿ 3ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನಯಗಾಂವ್ ಅಂತಕ್ಕಂಥ ಹಳ್ಳಿನಲ್ಲಿ ಜನ್ಮ ತಳೆದ ಇವರು ಈ ದೇಶದಲ್ಲಿ ಅಡಗಿದ್ದಂಥ ಬ್ರಾಹ್ಮಣರ ಗುರುಕುಲಗಳಲ್ಲಿದ್ದಂಥ ಜ್ಞಾನದ ಗಂಗೆಯನ್ನು ಎಲ್ಲ ದಮನಿತ ಜಾತಿಯ ಮನೆಯವರಿಗೆ, ಪರಿಶಿಷ್ಟ ಜಾತಿ ಮನೆಯವರಿಗೆ, ಕೂಲಿ ಮಾಡ್ತಕ್ಕಂಥವ್ರಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಮತ್ತು ಅದರ ಹಕ್ಕುಗಳು ದೊರೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥ ಮಹಾನ್ ತ್ಯಾಗಮಯಿಗಳು ಮತ್ತು ಅದಕ್ಕಾಗಿ ತಮ್ಮ ಹಾದಿಯಲ್ಲಿ ಅತ್ಯಂತ ಕಠಿಣವಾದಂಥ ಪರಿಶ್ರಮವನ್ನು ಪಟ್ಟು ಅತ್ಯಂತ ಕಠಿಣವಾದಂಥ ಹಾದಿಯನ್ನು ಸೇವಿಸಿ ಅದಕ್ಕಾಗಿ ಸಗಣಿ ಎರಚಿಸ್ಕೊಂಡು ಗಾಜು ಸುರಿದಂಥ ದಾರಿಯಲ್ಲಿ ಓಡಾಡಿ ಎಲ್ಲ ಶೋಷಿತ ಸಮುದಾಯಗಳನ್ನು ಸುಶಿಕ್ಷಿತರನ್ನಾಗಿ ಮಾಡಿ ಈ ಭಾರತದಲ್ಲಿ ಅಕ್ಷರದ ಕಿಡಿಯನ್ನು ಹತ್ತಿಸಿ ಅದರ ಮುಖಾಂತರ ಸಾಕ್ಷರತೆಯ ಕೂಡಿಗಳನ್ನು ಹಬ್ಬಿಸಿರ್ತಕ್ಕಂಥವರು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರು. ಸೊ ಆ ಕಾರಣದಿಂದಾಗಿ ನಾವು ಸುಮಾರು 25 ವರ್ಷಗಳಿಂದ ಈ ಒಂದು ಚಳುವಳಿಯನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಚಳುವಳಿಯನ್ನು ಕನಕಪುರದಲ್ಲಿ ಹುಟ್ಟು ಹಾಕೋದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಶೈಕ್ಷಣಿಕ ವಲಯದಲ್ಲಿ ಜನಜಾಗೃತಿಯನ್ನು ಮೂಡಿಸುತ್ತಾ ಮತ್ತು ಒಂದು ಸತ್ಯದ ಶೋಧನೆಯನ್ನು ಮಾಡುತ್ತಾ ಎಲ್ಲ ಶೋಷಿತ ಸಮುದಾಯಗಳ ಒಳಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನು ಮತ್ತು ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಪರಿಚಯಿಸ್ತಕ್ಕಂಥ ಅವರ ವೈಚಾರಿಕ ಚಿಂತನೆಗಳನ್ನು ಬಿತ್ತತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದರ ಮುಖಾಂತರ ಈ ವರ್ಷ ನಮ್ಮ ಕನಕಪುರದ ತಾಲೂಕಿನಲ್ಲಿ ದಿನಾಂಕ 5/1/2025 ಅಂದರೆ ಇವತ್ತು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಸ್ಮರಣಾರ್ಥವಾಗಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು, ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಸುಮಾರು 30 ತಂಡಗಳು ರಾಜ್ಯಾದ್ಯಂತ ಆಗಮಿಸಿದ್ದು ಈಗಾಗಲೇ ಕಬಡ್ಡಿ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಬಡ್ಡಿ ಪಂದ್ಯಾವಳಿಯನ್ನು ಡಾಕ್ಟರ್ BC ಬೊಮ್ಮಾಯಿನವರು, ಸತೀಶ್ ರವರು ಮತ್ತು N ಕುಮಾರ್ ಅವರು, ನವೋದಯ ಪ್ರಿನ್ಸಿಪಾಲ್ರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಸಾಮಾನ್ಯ ವ್ಯಕ್ತಿಗಳು ಬಂದು ಇದನ್ನೆಲ್ಲವನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಇನ್ನೂ ಸಹ ಕೇಂದ್ರ ವಲಯದ IGP ಅವರಾಗಿರ್ತಕ್ಕಂಥ ರವಿಕಾಂತೇಗೌಡರು, ಮುನಿಕೃಷ್ಣ ಅವರು ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ. ಅದೇ ರೀತಿ ಜನವರಿ 7, 2025ಕ್ಕೆ ಕನಕಪುರದಲ್ಲಿ ಅಕ್ಷರಧಾಮ ಅಂತಕ್ಕಂಥ ಒಂದು ವಿಶಿಷ್ಟವಾದಕ್ಕಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಚಂದ್ರಶೇಖರ ಕಂಬಾರರವರು, ಶಂಕರ್ ದೇವನೂರವರು, ಪ್ರತಿರೋಧದ ಕವಿಗಳಾಗಿರ್ತಕ್ಕಂಥ ಕೋಟ್ಗಾನಹಳ್ಳಿ ರಾಮಯ್ಯರವರು, ನಂಜರಾಜ ಅರಸರವರು ಮುಂತಾದ ಮಹನೀಯರು ಬರಲಿದ್ದಾರೆ. ಅಕ್ಷರಧಾಮ ಅಂತಕ್ಕಂಥ ಒಂದು ಧ್ವನಿ ಸುರುಳಿ ಸಹ ರಾಜೇಶ್ ಕೃಷ್ಣನ್ ಅವರು ಆಡಿರ್ತಕ್ಕಂಥದ್ದು, ಸೋಸಲೆ ಗಂಗಾಧರ್ ಅವರು ಆಡಿರ್ತಕ್ಕಂಥದ್ದು ಮತ್ತು ವ್ಯಾಸರಾಜ್ ಅವರು ಆಡಿರ್ತಕ್ಕಂಥ ಅನೇಕ ಹಾಡುಗಳ ಸಂರಚನೆಯುಳ್ಳಂಥ ಒಂದು ಧ್ವನಿ ಸುರುಳಿ ಸಹ ಬಿಡುಗಡೆಯಾಗಲಿದೆ. ಆ ಕಾರಣದಿಂದ ಕನಕಪುರದ ಎಲ್ಲ ನಾಗರಿಕರು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರು ಇದನ್ನೇ ವೈಯಕ್ತಿಕ ಆಮಂತ್ರಣ ಎಂದು ಭಾವಿಸಿ ಮಹಾತ್ಮ ಜ್ಯೋತಿಬಾ ಫುಲೆ, ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಚಳುವಳಿಯನ್ನು ಮುನ್ನಡೆಸಲಿಕ್ಕೆ, ಆ ಮುಖಾಂತರ ಭಾರತದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಪ್ರಜಾಪ್ರಭುತ್ವದ ತಂದೆಯಾಗಿರ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ, ಸತ್ಯಶೋಧಕ ಸಮಾಜ ಕಟ್ಟಿರ್ತಕ್ಕಂಥ, ಸತ್ಯಮೇವ ಜಯತೆ ಅನ್ನುವಂಥ ವಿಚಾರವನ್ನು ಮೊಟ್ಟ ಮೊದಲು ಉಚ್ಚರಿಸಿರ್ತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆ, ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಾಚರಣೆಗೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ, ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಲೈವ್ ಮುಖಾಂತರ ಮತ್ತು ಸಾಮಾಜಿಕವಾದಂಥ ಬದ್ಧತೆಯಿಂದ ಏನು ತಮ್ಮ ಚಾನಲ್ಲು ಒಂದು ಪ್ರಸಾರ ಮಾಡ್ತಾ ಇದೆ, ನಿಮ್ಮ ಚಾನಲ್ಗೆ ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟು, ಮಾಸ್ TV ಕನ್ನಡದವ್ರಿಗೆ ಮತ್ತು ಸೋಮಶೇಖರ್ ಅವರ ಕೆಲಸ ಮಾಡ್ತಿರ್ತಕ್ಕಂಥ ಈ TVಗೆ ನಾವು ಆಭಾರಿಯಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನಿರಂತರವಾಗಿ
ಅಕ್ಷರದ ಅಡಿಗಲ್ಲುಗಳು, ಅಕ್ಷರ ಲೋಕದ ಅಸ್ಮಿತೆ, ಅಕ್ಷರ ಜಗತ್ತಿನ ಆಶಾಕಿರಣ, ಶೂದ್ರ ಮತ್ತು ಅಸ್ಪೃಶ್ಯರ ಅಂತರಂಗಕ್ಕೆ ಅಕ್ಷರದ ಶಕ್ತಿ ತುಂಬಿದ ಪುಲೆ ದಂಪತಿಗಳು, ಬೆಳಕಿನ ಬೀಜಾಕ್ಷರ ಮಾತೆ, ಮತ್ತು ಸಾಕ್ಷರತೆಯ ಶಿಖರ, ಸಾಕ್ಷರ ಲೋಕದ ಶಿರೋಮಣಿ, ಇನ್ನು ಮುಂತಾದಂಥ ರೋಮಾಂಚನಕಾರಿಯಾದಂಥ ಶಿರೋನಾಮೆಗಳಿರುವಂಥ ಹೆಸರುಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಅಕ್ಷರ ಧಮ್ಮ ಅಂತಕ್ಕಂಥ ಈ ಹೆಸರಿನಲ್ಲಿ ಈ ವರ್ಷ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಲಾಸ್ಟ್ ಇಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅರೆಕಾಳ ಅಜಬ್ಬ ಅವರು ಬಂದಿದ್ದರು ಮತ್ತು ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರುಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಕಬಡ್ಡಿ ಪ್ರೋಗ್ರಾಮ್ನ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಸ್ಪೋರ್ಟ್ಸ್ ಕ್ರೀಡೆ ಎಲ್ಲ ಮನಸ್ಸುಗಳನ್ನು ಬೆಸೆತಕ್ಕಂಥ, ದೇಶವನ್ನು ಅಭ್ಯುದಯಕ್ಕೆ ಕೊಂಡೊಯ್ತಕ್ಕಂಥ ಒಂದು ಸಂಪರ್ಕ ಸಾಧನ ಆಗಿದೆ. ಅದರಿಂದಾಗಿ ಕ್ರೀಡಾ ಮನಸ್ಸುಗಳನ್ನು ಜೊತೆಗೂಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ಸಾವಿತ್ರಿಬಾಯಿ ಫುಲೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಹೆಸರಿನಲ್ಲಿ ಕ್ರೀಡಾ ಚಟುವಟಿಕೆಯನ್ನು ನಾವು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕಬಡ್ಡಿಯನ್ನು ಮತ್ತು ಮ್ಯಾರಥಾನನ್ನು, ವಾಕಥಾನನ್ನು ನಾವು ನಡೆಸ್ತಾನೆ ಬರ್ತಾಯಿದ್ದೀವಿ. ಕ್ರಾಸ್ ಕಂಟ್ರಿ ಇಂಥ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ನಾವು ನಡೆಸ್ತಾ ಬಂದಿದ್ದೀವಿ. ನಾವು ಹುಟ್ಟಾಕಿದಾಗ ನಮಗೆ ಭಾಳ ಜನ ಬೈತಾಯಿದ್ರು, ತುಂಬ ಜನ, ಯಾರು ಮಹಾರಾಷ್ಟ್ರದವರು, ಮಹಾತ್ಮ ಫುಲೆ ಅವರು ಇವರು ಯಾಕೆ ಅವ್ರದ್ದೆಲ್ಲ ಇಲ್ಲಿ ನೆಡಬೇಕು, ಆ ಥರ ಎಲ್ಲ ಮಾತಾಡ್ತಿದ್ರು. ಆದರೆ ಈಗ ಜನರಿಗೆ ಅರ್ಥ ಆಗಿದೆ. ವೈಚಾರಿಕ ಚಿಂತನೆಗಳಿಗೆ ನಾವು ನಮ್ಮ ತಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಜನರನ್ನು ಈಡು ಮಾಡಿದೆ. ಅದರ ಪರಿಣಾಮವಾಗಿ ಭಾಳ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ. ಆ್ಯಕ್ಚುಲಿ ಮಹಾತ್ಮ ಜ್ಯೋತಿಬಾ ಫುಲೆ ಇಲ್ಲದ ಭಾರತವನ್ನು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ತಾಯಿ ಸಾವಿತ್ರಿಬಾಯಿ ಫುಲೆ ಇಲ್ಲದ ಭಾರತವನ್ನು ನಾವು ಕನಸಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ರೆಸ್ಪಾನ್ಸು ನಮಗೆ ಬಂದಿದೆ. ಅದಕ್ಕಾಗಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಶಿಕ್ಷಣ ವಲಯದಲ್ಲಿ ಇರ್ತಕ್ಕಂಥವ್ರಿಗೆ, ನಾಗರಿಕ ವಲಯದಲ್ಲಿರ್ತಕ್ಕಂಥವ್ರಿಗೆ, ಸಾಹಿತ್ಯ ವಲಯದಲ್ಲಿರ್ತಕ್ಕಂಥವ್ರಿಗೆ, ನಮಗೆ ಯಾರ್ಯಾರು ಎಲ್ಲ ರೀತಿಯ ಸಪೋರ್ಟ್ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಇದನ್ನೆಲ್ಲವನ್ನು ಪ್ರಸಾರ ಮಾಡಿರ್ತಕ್ಕಂಥ, ನಿಸ್ಸಂದೇಹವಾಗಿ ಈ ವಿಚಾರಗಳನ್ನು ಪ್ರಸಾರ ಮಾಡಿರ್ತಕ್ಕಂಥ ಚಾನಲ್ನವ್ರಿಗೆ, ಮಾಧ್ಯಮದ ಮಿತ್ರರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ.